ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ವಿಶ್ವರಾಧ್ಯ ಜನಕಲ್ಯಾಣ ಪ್ರತಿಷ್ಠಾನ ಆಶ್ರಯದಲ್ಲಿ ಬೆಂಗಳೂರು ನಗರದ ವಿಜಯನಗರದಲ್ಲಿರುವ ಸುಜ್ಞಾನ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವರಾಧ್ಯ ಭಗವತ್ಪಾದರ ಪಾದಪೂಜೆ ಮತ್ತು ಇಷ್ಟಲಿಂಗ ಪೂಜೆ ಮತ್ತು ಧಾರ್ಮಿಕ ಸಮಾರಂಭ ನಡೆಯಲಿದೆ. ಇದೇ ತಿಂಗಳು 10ರವರೆಗೆ ಈ ಒಂದು ಕಾರ್ಯಕ್ರಮ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರದ ಸದ್ಭಕ್ತರು ಆಗಮಿಸಿ ಜಗದ್ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಪ್ರತಿಷ್ಠಾನ ಕಲ್ಯಾಣದ ಅಧ್ಯಕ್ಷೆ ಉಮಾದೇವಿಯವರು ತಿಳಿಸಿದ್ದಾರೆ. ಹಾಗೆಯೇ 4 ದಿನ ನಡೆಯುವ ಈ ಕಾರ್ಯಕ್ರಮದಲ್ಲಿ ನಾಳೆ ಭಗವದ್ ಗ್ರಂಥವೊಂದು ಲೋಕಾರ್ಪಣೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಉಜ್ಜಯಿನಿ, ಶ್ರೀಶೈಲ, ಕಾಶಿ ಜಗದ್ಗುರು ಸಾನ್ನಿಧ್ಯದಲ್ಲಿ ವೀರಶೈವ ಪಂಚಸೂತ್ರಾಣಿ ಗ್ರಂಥ ಲೋಕಾರ್ಪಣೆಯಾಗಲಿದೆ. ವೀರಶೈವ ಲಿಂಗಾಯತರ ಪಾಲಿಗೆ ಅತ್ಯಂತ ಮೌಲಿಕ ಮತ್ತು ದಾರ್ಶನಿಕ, ಪ್ರಪಂಚಕ್ಕೆ ಅಮೂಲ್ಯ ಕೊಡುಗೆಯಾಗಿರುವ ನೂತನ ಗ್ರಂಥವನ್ನು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಬಿಡುಗಡೆಯಾಗಲಿದೆ. 4 ವರ್ಷಗಳ ಸತತ ಪ್ರಯತ್ನದಿಂದ 2019ರಲ್ಲಿ ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಆರಂಭವಾದ ಪಂಚಸೂತ್ರ ಬರವಣಿಗೆ ಕಾರ್ಯವು ಸತತ 2 ವರ್ಷ ಕಾಲ ಪೂಜಾದಿ ನಿತ್ಯ ಕರ್ಮಗಳಂತೆ ರಥೋಪಾದಿಯಲ್ಲಿ ಮುಂದುವರೆಸಿದರು. ಹೀಗೆ ರಚನೆಯಾದ ಒಟ್ಟು ಸೂತ್ರಗಳ ಬರೋಬ್ಬರಿ ಸಂಖ್ಯೆ 2539. ಈ ಶ್ಲೋಕಗಳನ್ನು ಪ್ರಸ್ತುತ ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದರು ಮೊದಲಿಗೆ ಓದಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿರುತ್ತಾರೆ. ಕಾಶಿ ಜಗದ್ಗುರುಗಳು ಬರೆದಿರುವ ಸಂಸ್ಕೃತದಲ್ಲಿರುವ ಈ ಒಂದು ಬೃಹತ್ ಗ್ರಂಥವನ್ನು ಕನ್ನಡ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಸಾಹಿತಿಗಳಾದಂತಹ ಹಿರಿಯ ಡಾಕ್ಟರ್ ಸಿ. ಶಿವಕುಮಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಒಂದು ಗ್ರಂಥವನ್ನು ನಾಳೆ ಲೋಕಾರ್ಪಣೆಯಾಗಲಿದೆ. ಆ ಗ್ರಂಥದ ಬಗ್ಗೆ ವಿದ್ವಾಂಸರಾದ ಡಾಕ್ಟರ್ ಸಿ. ಶಿವಕುಮಾರ್ ಅವರು ನಮ್ಮ ವೀರಶೈವ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಶಿವಕುಮಾರ್ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಅದು ವೀರಶೈವದಲ್ಲಿರ್ತಕ್ಕಂತಹ ಏನು ಪಂಚಸೂತ್ರಗಳೇನಿದೆಯಲ್ಲ, ಪಡಿವಿಡಿ, ವೃಷ್ಟಿ, ಲಂಬನ, ಮುಕ್ತಾಭುಷ ಮತ್ತು ಪಂಚವರ್ಣ ಅಂತ ಹೇಳಿ ಪಂಚಸೂತ್ರಗಳೇನಿದೆಯೋ ಆ ಪಂಚಸೂತ್ರಗಳನ್ನು ಮೊದಲಿಗೆ ಆದಿ ಜಗದ್ಗುರುಗಳು ಪಂಚಾಚಾರ್ಯರುಗಳು ಬೋಧನೆ ಮಾಡಿದರು. ಅವು ಸೂತ್ರ ರೂಪದಲ್ಲಿದ್ದವು. ಯಾವು ಆ ಸೂತ್ರಗಳು? ಪಡಿವಿಡಿ, ವೃಷ್ಟಿ, ಲಂಬನ, ಮುಕ್ತಾಭುಷ ಮತ್ತು ವೃಷ್ಟಿ ಎಂಬುದಾಗಿ, ಪಂಚವರ್ಣ ಎಂಬುದಾಗಿ. ಅವುಗಳು ಕಾಲಾನಂತರದಲ್ಲಿ ಏನಾಗ್ತಾ ಇತ್ತು ಅಂದರೆ ಸೂತ್ರ ರೂಪದಲ್ಲಿದ್ದ ಕಾರಣದಿಂದ ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇರಲಿಲ್ಲ. ಅವುಗಳನ್ನು ಈಗ ಕಾಶಿ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಒಂದೊಂದು ಸೂತ್ರಕ್ಕೂ ಕೂಡ ಕಾರಿಕೆಗಳನ್ನು ವಿಸ್ತೃತ ರೂಪದಲ್ಲಿ ಅವರು ಸಂಸ್ಕೃತ ಭಾಷೆಯಲ್ಲಿ ಅನುಷ್ಠುಪ್ ಛಂದಸ್ಸಿನಲ್ಲಿ ರಚನೆ ಮಾಡಿದ್ದಾರೆ. ಇದರಲ್ಲಿ 2586 ಶ್ಲೋಕಗಳಿದ್ದು ಒಟ್ಟು 13 ಅಧ್ಯಾಯಗಳಿದೆ. ಈ 13 ಅಧ್ಯಾಯಗಳಲ್ಲಿ ಏನಾಗಿದೆ ಅಂದರೆ ಈ ಸೂತ್ರಗಳ ವಿಷಯವನ್ನು ಹೇಳೋದ್ರ ಜೊತೆಗೆ ಏನು 4 ಯುಗಗಳಲ್ಲಿ ಏನು ವೀರಶೈವ ಧರ್ಮದ ಆಚಾರ್ಯರುಗಳು ಪಂಚಾಚಾರ್ಯರುಗಳು ಏನು ಬರ್ತಾರೋ ಆರಂಭದ ಜಗದ್ಗುರುಗಳಿಂದ ಹಿಡ್ಕೊಂಡು ಪ್ರಸ್ತುತ ಜಗದ್ಗುರುಗಳವರೆಗೆ ಸಮಸ್ತ ಇತಿಹಾಸವನ್ನು ಕೂಡ ಅದು ಒಳಗೊಂಡಿದೆ. ಇಲ್ಲಿ ಮುಖ್ಯವಾಗಿ ಈ ಪಡಿವಿಡಿ, ವೃಷ್ಟಿ, ಲಂಬನ ಎಂಬತಕ್ಕಂತಹ ಸೂತ್ರಗಳೇನಿದೆಯೋ ಅವುಗಳಲ್ಲಿ ಈ ಪಡ್ವಿಡಿ ಅಥವಾ ಪದವಿಧಿ ಎಂಬುದಾಗಿ ಸೂತ್ರದ ಹೆಸರು. ಅಂದರೆ ಯಾವುದು ಪರಮ ಪದವಿಯನ್ನು ಪಡೆಯೋದಕ್ಕೋಸ್ಕರ ಇರತಕ್ಕಂತಹ ವಿಧಿ ಅಥವಾ ನಿಯಮ ಏನಿದೆಯೋ ಅದನ್ನು ನಿರೂಪಣೆ ಮಾಡತಕ್ಕಂತಹದ್ದು ಪದವಿಧಿ ಸೂತ್ರ. ಮತ್ತು ವೃಷ್ಟಿ ಸೂತ್ರ, ವೃಷ್ಟಿ ಅಂದರೆ ಮಳೆ, ಅಂದರೆ ಜಗತ್ತಿನಲ್ಲಿ ಇರತಕ್ಕಂಥ ಸೃಷ್ಟಿಗೆ ಪ್ರತಿಯೊಂದು ಜೀವಾತ್ಮನೂ ಕೂಡ ಏನು ನೀರಿನ ಮೂಲಕವೇ ಆಗಮಿಸ್ತಕ್ಕಂತಹ ಸೃಷ್ಟಿಯ ರಹಸ್ಯವನ್ನು ಪ್ರತಿಪಾದನೆ ಮಾಡತಕ್ಕಂತಹದ್ದು ವೃಷ್ಟಿ ಸೂತ್ರ. ಮತ್ತು ಲಂಬನ ಸೂತ್ರ, ಲಂಬನ ಅಂದರೆ ಎತ್ತರವಾಗಿರ್ತಕ್ಕಂತಹದ್ದು, ಎಲ್ಲಕ್ಕಿಂತ ಎತ್ತರವಾದದ್ದು ಅಥವಾ ಎಲ್ಲಕ್ಕಿಂತ ಬೃಹತ್ತಾಗಿರ್ತಕ್ಕಂತಹದ್ದೇ ಪರಮಾತ್ಮನ ಸ್ವರೂಪ. ಇನ್ನು ಮುಕ್ತಾಗುಚ್ಛ ಎಂಬತಕ್ಕಂತಹದ್ದು, ಮುಕ್ತ ಅಂದರೆ ಮುತ್ತಿನ ಗೊಂಚಲಿನೋಪಾದಿಯಲ್ಲಿರ್ತಕ್ಕಂತಹದ್ದು. ಅಂದರೆ 36 ತತ್ವಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಈ ಜಗತ್ತನ್ನು ಮುತ್ತಿನ ಗೊಂಚಲು ಎಂಬುದಾಗಿ ಕರೀತಾ ಇದೆ. ಮತ್ತು ಪಂಚವರ್ಣ ಎಂಬತಕ್ಕಂತಹದ್ದು ಶಿವಯೇವ ಆತ್ಮ ಎಂಬತಕ್ಕಂತಹ 5 ವರ್ಣಗಳಿಂದ ಕೂಡಿರ್ತಕ್ಕಂತಹ ಒಂದು ಸೂತ್ರ ಇದು. ಈ 5 ಅಕ್ಷರದಲ್ಲಿ ಶಿವನೇ ಏನು ಆತ್ಮ ಎಂಬತಕ್ಕಂತಹ ಮೂಲಕ ಸಂಸಾರ ಬಂಧನವನ್ನು ಕಳೆದು ಮೋಕ್ಷವನ್ನು ಪಡೆಯತಕ್ಕಂತಹ ಮಾರ್ಗವನ್ನು ಈ ಪಂಚವರ್ಣ ಸೂತ್ರ ನಿರೂಪಣೆ ಮಾಡುತ್ತೆ. ಈ ಪಂಚಸೂತ್ರಗಳಿಗೆ ಮೊದಲನೇ ಸೂತ್ರ ಏನಿದೆಯಲ್ಲ, ಪಡ್ವಿಡಿ ಸೂತ್ರವನ್ನು ಏನು ರೇಣುಕ ಭಗವತ್ಪಾದರು ರೇಣುಕ ಭಗವತ್ಪಾದರು ಬೋಧನೆ ಮಾಡಿದ್ದು. ವೃಷ್ಟಿ ಸೂತ್ರ ಏನು ಉಜ್ಜಯಿನಿ ಪೀಠದ
ಜಗದ್ಗುರುಗಳು ಬೋಧನೆ ಮಾಡಿದ್ದು. ಲಂಬನ ಸೂತ್ರ ಕೇದಾರ ಪೀಠದಕ್ಕೆ ಸಂಬಂಧಪಟ್ಟಂತಹ ಸೂತ್ರ, ಮುಕ್ತಾಗುಚ್ಛ ಸೂತ್ರ ಶ್ರೀಶೈಲ ಪೀಠದ ಜಗದ್ಗುರುಗಳು ಬೋಧನೆ ಮಾಡಿದಂತಹ ಸೂತ್ರ, ಮತ್ತು ಕೊನೆಯದಾಗಿರ್ತಕ್ಕಂತಹ ಪಂಚವರ್ಣ ಸೂತ್ರ ಏನಿದೆಯೋ ಕಾಶಿಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಶಿಪೀಠದ ಮೂಲ ಜಗದ್ಗುರುಗಳು ಬೋಧನೆ ಮಾಡಿದಂತಹ ಸೂತ್ರ ಇದು. ಅಂದರೆ ಈ ವೀರಶೈವಕ್ಕೆ ಸಂಬಂಧಪಟ್ಟಂತಹ ಪಂಚಸೂತ್ರಗಳು ಏನಿದೆಯಲ್ಲ, ಇದರಲ್ಲಿ ಸಮಗ್ರ ವೀರಶೈವ ಸಿದ್ಧಾಂತ ಅಡಗಿರ್ತಕ್ಕಂತಹದ್ದು. ಇದನ್ನು ಕಾಶಿ ಜಗದ್ಗುರುಗಳು 2580 ಶ್ಲೋಕಗಳಲ್ಲಿ 13 ಅಧ್ಯಾಯಗಳಲ್ಲಿ ವಿಭಾಗ ಮಾಡಿ ಅದನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ನಾನು ಕನ್ನಡದಲ್ಲಿ ಭಾವಾರ್ಥವನ್ನು 13 ಅಧ್ಯಾಯಗಳಿಗೂ ಕೂಡ ಅದನ್ನು ನಾನು ಬರೆದಿದ್ದೀನಿ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಪ್ರತ್ಯೇಕ